ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಸೊ ಏನಪ್ಪ ಅಂತಂದರೆ, ಕರೆಂಟ್ ಅಫೇರ್ಸ್ನ MCQs ಬ್ಯಾಚಸ್ನ ನಾವು ಶುರು ಮಾಡೋದಕ್ಕೆ ಹೊರಟಿದ್ದೀವಿ. ಕರೆಂಟ್ ಅಫೇರ್ಸ್ ಏನಿದೆ ಈಗ ನೆಕ್ಸ್ಟ್ ಬರೋ ಅಂಥ KEA. ಓಕೆ, ಸೊ KEAನ 708 ಪೋಸ್ಟ್ಸ್ ಏನಿದ್ದಾವೆ ಅದರಲ್ಲಿ ಕರೆಂಟ್ ಅಫೇರ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ KEA ಅವ್ರು ಕಂಡಕ್ಟ್ ಮಾಡ್ತಿರೋದ್ರಿಂದ ಮೋಸ್ಟ್ ಆಫ್ ದ ಕ್ವಶನ್ಸ್ ಅವರು ಕರೆಂಟ್ ಅಫೇರ್ಸಿಂದನೇ ಫ್ರೇಮ್ ಮಾಡೋ ಅಂಥದ್ದಾಗಿರುತ್ತೆ. ಓಕೆ, ಸೊ ಈ ಒಂದು ನಿಟ್ಟಿನಲ್ಲಿ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಸೊ ನಾವು ಆದಷ್ಟು 1 ಇಯರ್ ಕರೆಂಟ್ ಅಫೇರ್ಸ್ನ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ. ಸೊ ಎಷ್ಟೊಂದು ಜನ ಏನು ಮಾಡ್ತೀರಾ, ರ್ಯಾಂಡಮ್ ಆಗಿ ಯಾವುದೋ ಒಂದು ನ್ಯೂಸ್ ಪೇಪರೋ ಅಥವಾ ಒಂದು ಮ್ಯಾಗ್ಝಿನ್ನೋ ತೊಗೊಂಡು ಓದ್ಕೊಂಡು ಸ್ಟಾರ್ಟ್ ಮಾಡ್ತೀರಾ. ಬಟ್ ಅದರಿಂದ ಏನಾಗುತ್ತೆ, ಯಾವುದು ಇಂಪಾರ್ಟೆಂಟು ಯಾವುದು ಇಂಪಾರ್ಟೆಂಟ್ ಅಲ್ಲ ನಿಮ್ಗೆ ಗೊತ್ತಾಗಲ್ಲ. ಸೊ ಬೆಸ್ಟ್ ಯಾವ ಒಂದು ರೀತಿಯಲ್ಲಿ ಫೋಕಸ್ ಮಾಡ್ಬೋದು ಅಂತ ಅಂದರೆ ಥ್ರೂ MCQs. ಓಕೆ, ನಾವೇನು ಮಾಡ್ತಾಯಿದ್ದೀವಿ, ಕಳೆದ 1 ವರ್ಷದ ಕರೆಂಟ್ ಅಫೇರ್ಸನ್ನು MCQs ಮುಖಾಂತರ ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ನಿಮಗೆ ಅನುಕೂಲ ಆಗಿರುತ್ತೆ. ಇನ್ನು ಇಂಗ್ಲೀಷಲ್ಲಿರುತ್ತೆ, ಎಕ್ಸ್ಪ್ಲನೇಷನ್ ಎಲ್ಲ ಕನ್ನಡದಲ್ಲೇ ಇರುತ್ತೆ. ಆಲ್ರೆಡಿ ಬ್ಯಾಚ್ ಶುರುವಾಗಿದೆ. ಸೊ ಸ್ಟಾರ್ಟಿಂಗ್ ನಾವು 500 ಅಂತ ಪ್ರೈಸ್ ಇಟ್ಟಿದ್ದು, ಬಟ್ ಆಫರ್ ಪ್ರೈಸ್ ಇವಾಗ 300 ಇದು ಮಾಡಿದ್ದೀವಿ. ಆದಷ್ಟು ಬೇಗ ಜಾಯ್ನ್ ಆಗ್ಬೋದು. ಓಕೆ, ಇನ್ನು ಇನ್ಫಾರ್ಮೇಷನ್ ಬಂದು ನೀವು ಈ ನಂಬರಿಗೆ ಕರೆ ಮಾಡೋದ್ರ ಮುಖಾಂತರ ಇನ್ಫಾರ್ಮೇಷನ್ ತೊಗೋಬೋದು. ಓಕೆ ಫೈನ್. ಹಾಗಿದ್ರೆ ತಡ ಮಾಡೋದು ಬೇಡ, ಫಸ್ಟ್ನೇ ಕ್ವಶನ್ ನೋಡೋಣ. ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಸೆನ್ಸಸ್ 2027. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಓಕೆ, ನ್ಯೂಸಲ್ಲಿದೆ. ಏನಂತ ಆಪ್ಷನ್ಸ್ ಕೇಳ್ತಾ ಇದ್ದಾನೆ ನೋಡಿ. ಇಟ್ ವಿಲ್ ಇನ್ಕ್ಲೂಡ್ ಕ್ಯಾಸ್ಟ್ ಎನ್ಯುಮರೇಷನ್ ಆಫ್ಟರ್ ಎ ಗ್ಯಾಪ್ ಆಫ್ 16 ಇಯರ್ಸ್ ಅಂತ ಹೇಳ್ತಾ ಇದ್ದಾನೆ. ಓಕೆ, ಇದ್ರೂ ಇರ್ಬೋದು. ನೆಕ್ಸ್ಟು, ಸೆನ್ಸಸ್ ವಿಲ್ ಬಿ ಕಂಡಕ್ಟೆಡ್ ಇನ್ 2 ಫೇಸ್. 1 ಫೇಸಾ, 2 ಫೇಸಾ, 3 ಫೇಸಾ? ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ನು. ಹೌಸ್ ಲಿಸ್ಟಿಂಗು ಮತ್ತು ಪಾಪ್ಯುಲೇಷನ್ ಎನ್ಯುಮರೇಷನ್ ಅಂತ ಹೇಳ್ತಾನೆ. ಮತ್ತು ಇನ್ನೊಂದು ಪಾಯಿಂಟು, ರೆಫರೆನ್ಸ್ ಡೇಟ್ ಫಾರ್ ಜಮ್ಮು ಕಾಶ್ಮೀರು, ಲಡಾಖು, ಹಿಮಾಚಲ್ ಪ್ರದೇಶ, ಉತ್ತರಾಖಂಡು ವಿಲ್ ಬಿ ಫ್ರಮ್ ಅಕ್ಟೋಬರ್ 1, 2026 ಅಂತ ಹೇಳ್ತಾನೆ. ಓಕೆ ಫೈನ್. ಇಲ್ಲಿ ನಿಮಗೆ ಸೆನ್ಸಸ್ 2027 ಅಂತ ಕೇಳಿದ್ದಾನೆ. ಬಟ್ ಈ ಸೆನ್ಸಸ್ 2027 ತಿಳ್ಕೋಬೇಕು ಅಂತಂದರೆ ನಿಮಗೆ ಬ್ರೀಫ್ ಒಂದು ಇಂಟ್ರೊಡಕ್ಷನ್ ಬೇಕಾಗುತ್ತೆ. ಅದನ್ನು ನಾವೇನು ಮಾಡೋಣ, ನೋಡ್ತಾ ಹೋಗೋಣ. ಫೈನ್. ಫಸ್ಟ್ ಆಫ್ ಆಲ್ ನೋಡಿ, ಸೆನ್ಸಸ್ ಅಂತ ಅಂತೀವಿ ಅಲ್ವಾ. ಏನಿದು ಸೆನ್ಸಸ್ ಅಂತ ಅಂದರೆ, ಪಾಪ್ಯುಲೇಷನ್ ಸೆನ್ಸಸ್ ಬಂದು ಜನಗಣತಿ ಅಲ್ವಾ. ಎಷ್ಟು ಜನ ಇದ್ದಾರೆ ಅಂತ ನಾವು ಕೌಂಟ್ ಮಾಡೋವಂಥದ್ದು. ಓಕೆ, ಮನೆಗೆ ಹೋಗಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಏನು ಕೆಲಸ ಮಾಡ್ತಾಯಿದ್ದಾರೆ, ಏನು ಎತ್ತ, ಇದನ್ನೆಲ್ಲ ಡಿಸಿಷನ್ ಅಥವಾ ಏನು ಒಂದು ಡೇಟಾ ಕಲೆಕ್ಟ್ ಮಾಡೋವಂಥ ಒಂದು ಪ್ರಾಸೆಸ್ಸು. ಸೊ ಹಾಗಿದ್ದರೆ ಈ ಒಂದು ಜನಗಣತಿ ಏನಿದೆ ಇದು ಯಾವಾಗ ಶುರುವಾಗಿದ್ದು ಅಂತ ನೋಡೋದಾದರೆ ನೋಡಿ, 1830 ಫಸ್ಟು ಸ್ಟಾರ್ಟ್ ಆಗುವಂಥದ್ದು. 1830 ಯಾವುದೋ ಒಂದು ಸಿಟಿಯಲ್ಲಿ ಶುರು ಆಗುತ್ತೆ. ಯಾವ ಸಿಟಿ ಅಂತಂದರೆ ಬೆಂಗಾಲ್ ರೀಜನ್ ಆಸ್ಪಾಸಲ್ಲಿ ಶುರು ಮಾಡುವಂಥದ್ದು. ಆ ಶುರು ಮಾಡುವಂಥ ಅಧಿಕಾರಿ ಬಂದು ಹೆನ್ರಿ ವಾಲ್ಟರ್ ಅಂತ. ಓಕೆ, ಹೆನ್ರಿ ವಾಲ್ಟರು. ಈ ಹೆನ್ರಿ ವಾಲ್ಟರ್ನ ನಾವು ಫಾದರ್ ಆಫ್ ಇಂಡಿಯನ್ ಸೆನ್ಸಸ್ ಅಂತ ಹೇಳ್ತೀವಿ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟು. ಫಾದರ್ ಆಫ್ ಇಂಡಿಯನ್ ಸೆನ್ಸಸ್ ಯಾರು ಅಂತ ಅಂದರೆ ಹೆನ್ರಿ ವಾಲ್ಟರು. ಅವನೇ ಪ್ರಥಮವಾಗಿ ಇಂಡಿಯನ್ ಸಿಟಿಯಲ್ಲಿ ಒಂದು ಸೆನ್ಸಸ್ ಕಾರ್ಯಕ್ರಮನ ಶುರು ಮಾಡುವಂಥದ್ದು. ಓಕೆ, ನೆಕ್ಸ್ಟು ನೋಡೋದಾದರೆ 1872 ಈ ಒಂದು ಜನಗಣತಿ ಏನಕ್ಕೆ ಯೂಸ್ ಆಗುತ್ತೆ, ಯಾವುದೇ ಒಂದು ಬಜೆಟ್ ಇರ್ಬೋದು, ಮತ್ತೊಂದು ಏನೋ ಒಂದು ಎಕನಾಮಿಕಲ್ ಆ್ಯಕ್ಟಿವಿಟಿ ನಡಿಬೇಕಾದ್ರೆ ಅಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಖರ್ಚಾಗ್ಬೋದು, ಎಷ್ಟು ಖರ್ಚು ಮಾಡಬೇಕು, ಮತ್ತೊಂದು ಪ್ರತಿಯೊಂದು ಅವಶ್ಯಕತೆ ಜನಗಣತಿ ಅನುಕೂಲ ಆಗುತ್ತೆ. ಸೊ ಹಾಗೆ ಮಾಡಿದಂಥ ಪ್ರಥಮ ವ್ಯಕ್ತಿ ಹೆನ್ರಿ ವಾಲ್ಟರು ಇಂಡಿಯನ್ ಸಿಟಿಯಲ್ಲಿ. ಅದಕ್ಕೋಸ್ಕರ ಅವನ್ನ ಫಾದರ್ ಆಫ್ ಇಂಡಿಯನ್ ಸೆನ್ಸಸ್ ಅಂತಾರೆ. 1830 ಮಾಡಿದ್ದು. ನಂತರ 1872 ಓಕೆ, ಆಗಿದ್ದಂತಹ ಗವರ್ನರ್ ಜನರಲ್ ಲಾರ್ಡ್ ಮಾಯೋ ಅಂತ. ಓಕೆ, ಲಾರ್ಡ್ ಮಾಯೋ ಗವರ್ನರ್ ಜನರಲ್ ಆಗಿರ್ತಾನೆ. ಇವನು ಏನು ಮಾಡ್ತಾನೆ, 1872 ಫಸ್ಟ್ ನಾನ್ ಸಿಂಕ್ರೋನಸ್ ಸೆನ್ಸಸ್ನ ಕಂಡಕ್ಟ್ ಮಾಡ್ತಾನೆ. ನಾನ್ ಸಿಂಕ್ರೋನಸ್ ಅಂತ ಅಂದರೆ ಏನು ಅಂದರೆ ನೋಡಿ, ಹೀಗೆ ಇದು ಇಂಡಿಯಾ ಇದೆ ಅಂತ ಅಂದರೆ, ಓಕೆ, ಇಲ್ಲಿ ಈ ರೀಜನಲ್ಲಿ ಮಾರ್ಚ್ ಟೈಮಲ್ಲಿ ಸೆನ್ಸಸ್ನ ಕಂಡಕ್ಟ್ ಮಾಡಿದ್ರು, ಇಲ್ಲಿ ಏಪ್ರಿಲಲ್ಲಿ ಮಾಡಿದ್ರು, ಇಲ್ಲಿ
ಮೇಯಲ್ಲಿ ಮಾಡಿದ್ರು, ಇಲ್ಲಿ ಜೂನಲ್ಲಿ ಮಾಡಿದ್ರು, ಇಲ್ಲಿ ಜುಲೈಯಲ್ಲಿ ಮಾಡಿದ್ರು. ಸೊ ಒಂದೊಂದು ಪ್ಲೇಸನ್ನು ಒಂದೊಂದು ಟೈಮಲ್ಲಿ ಮಾಡಿ ಅದನ್ನು ಆವ್ರೇಜ್ ಅಥವಾ ಒಂದು ಕೌಂಟ್ ಮಾಡಿ ಒಂದು ಡೇಟನ್ನು ರೆಡಿ ಮಾಡೋವಂಥದ್ದು. ಸೊ ಇದು ನಾನ್ ಸಿಂಕ್ರೋನಸ್ ಆಗಿರುತ್ತೆ, ಆಯಿತಾ. ಬಟ್ ವೆರಾಸ್ ಇವನ ನಂತರ ಇನ್ನೊಬ್ಬ ಅಧಿಕಾರಿ ಬರ್ತಾನೆ, ಅವನೇನು ಮಾಡ್ತಾನೆ, 1881ನಲ್ಲಿ WC ಪ್ಲೌಡೆನ್ ಅಂತ, ಓಕೆ, WC ಪ್ಲೌಡೆನ್ನು, ಇವನು ಏನಂತ ಹೇಳ್ಬೋದು, ಸೆನ್ಸಸ್ ಕಮಿಷನರ್ ಅಂತ ಹೇಳ್ಬೋದು. ಇವನೇನಂತ ಹೇಳ್ತಾನೆ ನೋಡಿ, ನಮಗೆ ಈ ಥರ ನಾನ್ ಸಿಂಕ್ರೋನಸ್ ಮಾಡೋದ್ರಿಂದ ಸರಿಯಾದ ಡೇಟಾ ಸಿಗೋದಿಲ್ಲ. ಅಸ್ಯೂಮ್ ಮಾಡ್ಕೊಳ್ಳಿ, ಇಲ್ಲಿ ಮಾರ್ಚಲ್ಲಿ 50 ಜನ ಹುಟ್ಟಿದ್ರು ಅಥವಾ ಇಲ್ಲೊಂದು 50 ಜನ ಇದ್ದರು, ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಇಲ್ಲೊಂದು 60 ಜನ ಇದ್ದರು. ಬಟ್ ಇಲ್ಲಿ ನಾನು ಏಪ್ರಿಲಲ್ಲಿ ಮಾಡೋ ಅಷ್ಟೊತ್ತಿಗೆ ಇಲ್ಲೊಂದು 20 ಜನ ಎಕ್ಸ್ಟ್ರಾ ಹುಟ್ಟಿರ್ಬೋದಲ್ವಾ. ಸೊ ಇದು ನಾನ್ ಸಿಂಕ್ರೋನಸ್ಸು ಸರಿ ಬರಲ್ಲ. ಒಂದೇ ಸಲ ನಾವು ಸಿಂಕ್ರೋನಸ್ ಎಲ್ಲ ಜಾಗದಲ್ಲೂ ಅಟ್ ಎ ಟೈಮ್ ಒಂದೇ ಸಲ ಮಾಡಿದ್ರೆ ನಮಗೆ ಸರಿಯಾದ ಒಂದು ಡೇಟಾ ಸಿಗುತ್ತೆ ಅಂತ WC ಪ್ಲೌಡೆನ್ ಏನು ಹೇಳ್ತಾನೆ ಹೇಳೋ ಅಂಥದ್ದು. ಓಕೆ, ಅಂದರೆ ಆಲ್ ಓವರ್ ಇಂಡಿಯಾ ನಮಗೆ ಒಂದೇ ಟೈಮಲ್ಲಿ ಡೇಟಾ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಇಂಪಾರ್ಟೆಂಟ್ ನೋಡಿ, 1830 ಹೆನ್ರಿ ವಾಲ್ಟರು. ಓಕೆ, 1830 ಹೆನ್ರಿ ವಾಲ್ಟರ್, ಫಾದರ್ ಆಫ್ ಇಂಡಿಯನ್ ಸಕ್ಸಸ್ಸು. ಲಾರ್ಡ್ ಮಾಯೋ ನಾನ್ ಸಿಂಕ್ರೋನಸ್ ಡೇಟಾ ಕಲೆಕ್ಟ್ ಮಾಡ್ತಾನೆ 1872ಅಲ್ಲಿ. ಇನ್ನು 1881ನಲ್ಲಿ WC ಪ್ಲೌಡೆನ್ ಸೆನ್ಸಸ್ ಕಮಿಷನರ್ ಆಗಿರ್ತಾನೆ, ಅವನು ಸಿಂಕ್ರೋನಸ್ ಡೇಟಾ ತಗೋಬೇಕು ಅಂತ ಹೇಳ್ತಾನೆ. ಇದಾದ ಮೇಲಿಂದ ಏನಾಗುತ್ತೆ, ಪ್ರತಿ 10 ವರ್ಷಕ್ಕೊಮ್ಮೆ ಡೇಟಾ ಕಲೆಕ್ಷನ್ನು ನಡೀತಾ ಹೋಗುತ್ತೆ. ಓಕೆ, ಅದು ಪ್ರತಿ 10 ವರ್ಷಕ್ಕೊಮ್ಮೆ ಅಂತಂದರೆ ಎಲ್ಲಿಂದ ನಡೆದಿದ್ದು ಶುರುವಾಗಿದೆ, 1872ಇಂದ 1881, 91, 1901, 1911, 21, 31, 41. ಅಂದರೆ ನಮಗೆ ಪ್ರೀ ಇಂಡಿಪೆಂಡೆನ್ಸ್ ಅಂದರೆ ಇಂಡಿಪೆಂಡೆನ್ಸ್ ಬರೋದಕ್ಕಿಂತ ಮುಂಚೆ ನಮಗೆ ಇಷ್ಟು ಬಾರಿ ಸೆನ್ಸಸ್ಗಳು ನಡೆದಿದ್ವು. ಇಂಡಿಪೆಂಡೆನ್ಸ್ನ ನಂತರ, ಓಕೆ, ಇಂಡಿಪೆಂಡೆನ್ಸ್ನ ನಂತರ ನೋಡೋದಾದರೆ ನಮಗೆ ಎಲ್ಲೆಲ್ಲಿ ನಡೀತು, 51, 61, 71, 81, 91, 2001, 2011 ಇಷ್ಟು ಬಾರಿ ನಡೆಯುತ್ತೆ. ಅಂದರೆ ಇದರ ಅರ್ಥ ಏನು, 1, 2, 3, 4, 5, 6, 7, 8, 9, 10, 11, 12, 13, 14, 15. ಓಕೆ, ಅರ್ಥ ನೋಡಿ, ಇಂಡಿಪೆಂಡೆನ್ಸ್ನ ಮುಂಚೆ 8 ಬಾರಿ ನಡೆದಿದ್ದರೆ ಇಂಡಿಪೆಂಡೆನ್ಸ್ನ ನಂತರ 7 ಬಾರಿ ನಡೆದಿದೆ. ಅದರಲ್ಲಿ 15ನೇದು 2011ರಲ್ಲಿ ನಡೆದಿರೋ ಅಂಥದ್ದು. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಯಿತು. ಇನ್ನು ಇದನ್ನು ಸೆನ್ಸಸ್ನ ಮಾಡೋವಂಥ ವ್ಯಕ್ತಿಗಳು ಯಾರಾಗಿರ್ತಾರೆ ಅಂತಂದರೆ, ಆಫೀಸ್ ಆಫ್ ರಿಜಿಸ್ಟ್ರಾರ್ ಜನರಲ್ ಅಂತ. ಓಕೆ, ಆಫೀಸ್ ಆಫ್ ರಿಜಿಸ್ಟ್ರಾರ್ ಜನರಲ್ಲು ಆ್ಯಂಡ್ ಸೆನ್ಸಸ್ ಕಮಿಷನರ್, ಇವರು ನೋಡಲ್ ಆಫೀಸರ್ ಆಗಿರ್ತಾರೆ. ಓಕೆ, ನೋಡಲ್ ಆಫೀಸರ್ ಯಾರು ಅಂತಂದರೆ ಇವರು. ಇನ್ನು ಇವರು ಯಾವ ಒಂದು ಮಿನಿಸ್ಟ್ರಿ ಅಂಡರಲ್ಲಿರ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಓಕೆ, ಇನ್ನು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತ ಹೇಳ್ಬೋದು ಅಂದರೆ, ಈಗ ಸೆನ್ಸಸ್ ಅಂತ ಹೇಳಿದ್ವಲ್ಲ, ಈ ಸೆನ್ಸಸ್ಸು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ, ಸಾಂವಿಧಾನಿಕವಾಗಿ ಏನಾದರೂ ಹೇಳಿದೆಯಾ ಎಲ್ಲಾದರೂ ನೀವು ಸೆನ್ಸಸ್ಸು ಪ್ರತಿ 10 ವರ್ಷಕ್ಕೊಂದು ಸಲ ಮಾಡಬೇಕು ಅಂತ? ಇಲ್ಲ, ಖಂಡಿತ ಇಲ್ಲ. ಇದು ಇಂಪಾರ್ಟೆಂಟ್, ಆಯಿತಾ. ಇದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಅಲ್ಲ, ಬಟ್ ಲೀಗಲ್ ಮ್ಯಾಂಡೇಟ್ ಅಂತ ಅನ್ಬೋದು. ಹೇಗೆ ಅಂತ ಅಂದರೆ, ಇದೊಂದು ಆ್ಯಕ್ಟ್ ಮುಖಾಂತರ ತಂದಿರೋ ಅಂಥದ್ದು. ಯಾವ ಆ್ಯಕ್ಟು? ಸೆನ್ಸಸ್ ಆ್ಯಕ್ಟ್ 1948. ಮತ್ತು ಅಲ್ಲಿ ನಡೆಯುವಂಥ ಸೆನ್ಸಸ್ ಟೈಮಲ್ಲಿ ಒಂದಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಸೆನ್ಸಸ್ ರೂಲ್ಸ್ನ ಸಹ ತಂದಿರೋ ಅಂಥದ್ದು. ಓಕೆ, ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ನೆನ್ಪಿಟ್ಕೋಬೇಕು ಅಂದರೆ, ಈ ಸೆನ್ಸಸ್ ಆ್ಯಕ್ಟ್ 1948 ಬಿಲ್ ಪಾಸ್ ಮಾಡಿದಂಥ ವ್ಯಕ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆ, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಓಕೆ, ಫೈನ್. ನಂತರ ನೋಡೋದಾದರೆ ಏನು,
ಫೈನ್. ಇಷ್ಟು ಇಂಪಾರ್ಟೆಂಟ್ ಪಾಯಿಂಟು, ಇಷ್ಟನ್ನು ನೀವು ನೆನಪಲ್ಲಿಟ್ಕೋಬೇಕಾಗತ್ತೆ. ಓಕೆ, ಸರಿ. ಹಾಗಿದ್ದರೆ ಸೆನ್ಸಸ್ 2027 ಅಂತ ಹೇಳ್ತೇನೆ. ಓಕೆ, ಸೆನ್ಸಸ್ 2027 ಏನು, ಇದರ ಒಂದು ಇದನ್ನು ನೋಡೋದಾದರೆ ಸೆನ್ಸಸ್ 2027 ಒಂದು 2011 ನಡೆದಿದ್ದು 2021 ನಡಿಬೇಕಾಗಿತ್ತು. ಬಟ್ 2021 ಕೊರೋನಾ ಕಾರಣದಿಂದ ಅದು ಮುಂದೂಡಲ್ಪಟ್ಟಿತ್ತು. 2027ಗೆ ಅದು ಮತ್ತೆ ಅಗೇನ್ ನಡಿಬೇಕಾಗಿರೋವಂಥದ್ದು. ಓಕೆ, ಸೊ ಆಬ್ವಿಯಸ್ಲಿ 16 ವರ್ಷಗಳ ನಂತರ ನಡೀತಾ ಇರೋವಂಥದ್ದು. ಇಲ್ಲಿ ಏನಾಗುತ್ತೆ, 2 ಫೇಸ್ಗಳ ಮುಖಾಂತರ ನಡೆಯುತ್ತೆ. ಒಂದು ಹೌಸ್ ಲಿಸ್ಟಿಂಗು, ಇವಾಗೇನು ಜನಗಣತಿ ಅಂತ ಕರ್ನಾಟಕದಲ್ಲೂ ನಡೀತಿದೆ, ಅದಕ್ಕೆ ನೀವು ಎಕ್ಸಾಂಪಲ್ ಆಗ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಏನು, ಮನೆಗೂ ಬಂದು ಫಸ್ಟು ಸ್ಟಿಕ್ಕರ್ ಅಂಟಿಸಿದ್ರು, ಆಯಿತಾ, ಅದು ಹೌಸ್ ಲಿಸ್ಟಿಂಗು, ಮನೆಗಳ ಗಣತಿ ಅಂತ ಅನ್ಕೋಬೋದು. ಅದಾದಮೇಲಿಂದ ಪಾಪ್ಯುಲೇಷನ್ ಎನ್ಯುಮರೇಷನ್, ಮನೆ ಬಂದು ನಂತರ ಸರ್ವೆ ಸ್ಟಾರ್ಟ್ ಮಾಡಿದ್ರು, ಮನೇಲಿ ಎಷ್ಟು ಜನ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ಮತ್ತೊಂದು ಅಂತೆಲ್ಲ. ಇದರ ಜೊತೆಗೆ ಕ್ಯಾಸ್ಟ್ ಎನ್ಯುಮರೇಷನ್, ಜಾತಿ ಗಣತಿ ಸಹ ನಡೀತಾ ಇರುವಂಥದ್ದು. ಇದೂ ಸಹ 16 ವರ್ಷದ ನಂತರ ಈಗ ನಡೀತಾ ಇದೆ. ಓಕೆ, 2011 ಮುಂಚೆ ನಡೆದಿತ್ತು, ಇವಾಗ 2027 ನಡೆಯುವಂಥದ್ದು. ಇನ್ನು ಸೆನ್ಸಸ್ 27 2027 ಏನಿದೆ, ಇದು ಒಂದು ಆ್ಯಕ್ಚುಲಿ ಇಲ್ಲಿ ಮೆನ್ಷನ್ ಆಗಿರುವಂಥ ಸ್ನೋ ರೀಜನ್ಸ್ ಏನಿದೆ, ಜಮ್ಮು ಕಾಶ್ಮೀರ, ಲಡಾಖ್, ಹಿಮಾಚಲ್ ಪ್ರದೇಶ, ಉತ್ತರಾಖಂಡು, ಅಲ್ಲಿ ಸ್ವಲ್ಪ ದಿನಗಳ ನಂತರ, ತಿಂಗಳುಗಳ ನಂತರ ಏನು ಅಕ್ಟೋಬರ್ 1 2026 ಶುರು ಆಗುವಂಥದ್ದು ನಾವು ನೋಡ್ಬೋದು. ಸೊ ಆಪ್ಷನ್ ಕರೆಕ್ಟ್ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಆಲ್ ಆಫ್ ದ ಎಬೋವ್ ಆಗಿರುತ್ತೆ. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ನಂತರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ನೋಡೋದಾದರೆ, ಈ ಒಂದು ಸೆನ್ಸಸ್ 2027 ನೋಟಿಫಿಕೇಷನ್ನು ಯಾವುದರ ಅಂಡರಲ್ಲಿ ಹೊರಡಿಸಿದ್ದಾರೆ ಅಂದರೆ, ಇದು ಗವರ್ನ್ ಆಗ್ತಾ ಇರೋದು ಯಾವುದು ಅಂತಂದರೆ ಸೆನ್ಸಸ್ ಆ್ಯಕ್ಟು 1948 ಅಂತಂದೆ. ಅದರಲ್ಲಿ ನೋಟಿಫಿಕೇಷನ್ ಮಾಡೋವಂಥ ಒಂದು ಸೂಚನೆ ಸೆಕ್ಷನ್ 3 ಇರುವಂಥದ್ದು. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ಪರ್ ಸೆಕ್ಷನ್ 3 ಸೆನ್ಸಸ್ ಆ್ಯಕ್ಟ್ 1948 ಸೆನ್ಸಸ್ 2027 ನೋಟಿಫಿಕೇಷನ್ನ ಹೊರಡಿಸಿರೋ ಅಂಥದ್ದು. ಯಾವ ದಿನಾಂಕಕ್ಕೆ ಹೊರಡಿಸಿದ್ರು ಅಂತಂದರೆ ಅದನ್ನು ನೆನ್ಪಿಟ್ಕೊಳ್ಳಿ, 16 ಜೂನ್ 2025 ಹೊರಡಿಸಿದ್ದಾರೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಫೈನ್. ಸೊ ಏನಂತ ಹೇಳಿದೆ ನಾನು ಇಷ್ಟರಲ್ಲಿ, ಅದರಲ್ಲೂ ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿ ನಾನು ಹೇಳಿರೋ ಅಂಥ ಒಂದು ಕತೆ ಅಂತ ಅನ್ಬೋದು. ಈ ಕತೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಜನಗಣತಿ ಸ್ಟಾರ್ಟ್ ಆಗಿದ್ದು ಯಾವಾಗ, ಯಾರು ಸ್ಟಾರ್ಟ್ ಮಾಡಿದ್ರು, ಲಾರ್ಡ್ ಮಾಯೋ ನಾನ್ ಸಿಂಕ್ರೋನಸ್ ಶುರು ಮಾಡ್ತಾನೆ. ಅದಾದ ನಂತರ WC ಪ್ಲೋಡನ್ನು ಸೆನ್ಸಸ್ ಕಮಿಷನರ್ ಆಗಿ ಸಿಂಕ್ರೋನಸ್ ಡೇಟಾನ ತಗೊಳ್ಳೋದಕ್ಕೆ ಮುಂದಾಗ್ತಾನೆ. ಇದಾದ ನಂತರ ಏನಾಗುತ್ತೆ, 10 ವರ್ಷಗಳಿಗೊಮ್ಮೆ ನಡೀತಾ ಹೋಗುತ್ತೆ. ಅದರಲ್ಲಿ ಇಂಡಿಪೆಂಡೆನ್ಸ್ ಮುಂಚೆ 8 ಬಾರಿ ನಡೆದಿದ್ದರೆ, ಇಂಡಿಪೆಂಡೆನ್ಸ್ ನಂತರ 7 ಬಾರಿ ನಡೆದಿರೋ ಅಂಥದ್ದು. ಓಕೆ, ಸೊ 2011 15ನೇ ಸೆನ್ಸಸ್ ಆಗಿರುತ್ತೆ. 21ನೇ ಇಸ್ವಿಯಲ್ಲಿ ನಡಿಬೇಕಾಗಿರೋ ಅಂಥದ್ದು ಅದು ಮುಂದಕ್ಕೆ ಹೋಗುತ್ತೆ, ಕಾರಣಾಂತರಗಳಿಂದ, ಏನು ಕೋವಿಡ್ ಇರೋದ್ರಿಂದ. ಓಕೆ, ಇನ್ನು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಅಲ್ಲ, ಅದು ಲೀಗಲ್ ಮ್ಯಾಂಡೇಟು, ಸೆನ್ಸಸ್ ಆ್ಯಕ್ಟ್ 1948 ಮುಖಾಂತರ ಆಗಿರೋವಂಥದ್ದು. ಈ ಒಂದು ಬಿಲ್ನ ಹೊರಡಿಸಿದ್ದಂಥವ್ರು ಸರ್ದಾರ್ ವಲ್ಲಭಾಯ್ ಪಟೇಲು. ಇನ್ನು ಸೆನ್ಸಸ್ ರೂಲ್ಸ್ ಮುಖಾಂತರನೂ ಇದು ಗವರ್ನ್ ಆಗ್ತಿರೋ ಅಂಥದ್ದು. ಇನ್ನು ಇಲ್ಲಿ 2 ಫೇಸ್ಗಳ ಮುಖಾಂತರ ನಡೀತಾ ಇದೆ, ಒಂದು ಹೌಸ್ ಲಿಸ್ಟಿಂಗು, ಇನ್ನು ಪಾಪ್ಯುಲೇಷನ್ ಎನ್ಯುಮರೇಷನ್ನು. ಆಯಿತಾ, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫೈನ್. ಸೊ ನೆಕ್ಸ್ಟು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ಅಥವಾ ಒಂದು ಈ ವಿಡಿಯೋಸ್ನ ಡೆಮೋ ನಾವು ನೋಡ್ತಾ ಹೋಗ್ಬೋದು. ಫೈನ್, ಅಲ್ಲಿವರೆಗೂ ಚೆನ್ನಾಗಿ ಓದ್ತಾ ಇದ್ರೆ, ಪ್ರಿಪೇರ್ ಆಗಿ. ಈ ಒಂದು ಕರೆಂಟ್ ಅಫೇರ್ಸ್ MCQ ಬ್ಯಾಚ್ನ ಸೇರ್ಕೋಬೇಕು ಅಂತ ಇದ್ದಲ್ಲಿ ಈ ಒಂದು ನಂಬರ್ಗೆ ಕರೆ ಮಾಡ್ಬೋದು. ಧನ್ಯವಾದ. ಥ್ಯಾಂಕ್ ಯು.